ಹಲೋ ಫ್ರೆಂಡ್ಸ್, ಗುತ್ತು ಚಾನಲ್ಗೆ ಸ್ವಾಗತ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈಗ ಮ್ಯಾಂಗೋ ಸೀಸನ್, ಮಸ್ಟ್ ಟ್ರೈ ಅನ್ನುವಂಥ ರೆಸಿಪಿ ಇದು. ಏನೂ ಇಲ್ಲ, ಮ್ಯಾಂಗೋ ಸೀಸನ್ ಆದ ಕಾರಣ ಮ್ಯಾಂಗೋ ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಎಲ್ಲ ಮನೇಲಿದ್ದ ಸಾಮಗ್ರಿಯಲ್ಲೇ ಮಾಡುವಂಥ ರೆಸಿಪಿ ಇದು. ತುಂಬ ಸುಲಭವಾದ ರೆಸಿಪಿ, ಫಟಾಫಟ್ ಅಂತ ಆಗ್ತದೆ. ಗುಲಾಬ್ ಜಾಮೂನ್ ಪೌಡ್ರ್ ಬೇಕಂತಲೇ ಇಲ್ಲ. ಇದಕ್ಕೆ ಬೇಕಾದ ಸಾಮಗ್ರಿ: 1 ಬೌಲ್ ಚಿರೋಟಿ ರವೆ, ಏಲಕ್ಕಿ, ಸಕ್ಕರೆ 1 ಬೌಲ್, ಮ್ಯಾಂಗೋ ಪ್ಯೂರಿ ಅಥವಾ ಮ್ಯಾಂಗೋ ಪೀಸಸ್ ಸಹ ತಗೊಳ್ಬೋದು, ಮತ್ತು ಹಾಲು, ಎಣ್ಣೆ, ತುಪ್ಪ, ಉಪ್ಪು. ತುಂಬ ಸುಲಭ. ಇನ್ ಕೇಸ್ ನಿಮ್ಮ ಹತ್ರ ಚಿರೋಟಿ ರವೆ ಇಲ್ಲ ಅಂದರೆ ರವೆನೇ ಸ್ವಲ್ಪ ಪೌಡ್ರ್ ಮಾಡಿ ಸಹ ಹಾಕ್ಕೊಳ್ಬೋದು. ಮ್ಯಾಂಗೋ ಪ್ಯೂರಿ ಬದಲು ಮ್ಯಾಂಗೋ ಪೀಸಸ್ ಸಹ ಯೂಸ್ ಮಾಡ್ಕೊಳ್ಬೋದು, ನಿಮಗೆ ಹೇಗೆ ಬೇಕೋ ಹಾಗೆ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಬೌಲ್ ತೊಗೊಂಡಿದ್ದೇನೆ. 1 ಬೌಲಿಗೆ ಸ್ವಲ್ಪ ಏಲಕ್ಕಿ ಮತ್ತು ಹಾಲು. ಸ್ವೀಟ್ ತುಂಬ ಇದೆ, ಅಂದರೆ ಮ್ಯಾಂಗೋ ಸ್ವೀಟ್ ಹೇಗಿರ್ತದೆ ಅದ್ರ ಪ್ರಕಾರ ಸಕ್ಕರೆ ತೊಗೊಳ್ಳಿ. ಇನ್ನು ಸ್ವಲ್ಪ ಸಕ್ಕರೆಯನ್ನು ಪಾಕ ಮಾಡಲಿಕ್ಕೆ ಇಟ್ಕೊಂಡಿದ್ದೇನೆ. ಮತ್ತು ಮ್ಯಾಂಗೋ ಪ್ಯೂರಿ ಅಥವಾ ಮ್ಯಾಂಗೋ ಪೀಸಸ್ ಇದನ್ನು ಹಾಕಿ ಕ್ಲೀನಾಗಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಅದಕ್ಕೆ ಪೇಸ್ಟ್ ಮಾಡ್ಕೊಂಡು ಸೈಡಿಗೆ ಇಟ್ಕೊಳ್ಳಿ. ಅಂದರೆ ಬಿಸಿ ಹಾಕ್ಲಿಕ್ಕೆ ಇಟ್ಕೊಂಡಿದ್ದೇನೆ. ಶುಗರ್ ಸಿರಪ್ ಫಸ್ಟ್ ಮಾಡ್ಕೊಳ್ಳೋಣ. ಇದಕ್ಕೆ ನೀರು ಹಾಕ್ಕೊಂಡಿದ್ದೇವೆ. ಎಷ್ಟು ಶುಗರ್ ತಗೊಳ್ತೇವೆ ಅಷ್ಟೇ ನೀರು ಸಹ ಹಾಕ್ಕೊಳ್ಳಿ. ಈಗ ಶುಗರ್ ಹಾಕ್ತಾ ಇದ್ದೇನೆ ಮತ್ತು ಏಲಕ್ಕಿ ಸಹ ಹಾಕ್ಕೊಂಡು ಚೆನ್ನಾಗಿ ಶುಗರ್ ಮೆಲ್ಟ್ ಆಗೋವರೆಗೂ ಕುದಿಸ್ಕೊಳ್ತೇನೆ. ಜಸ್ಟ್ ಮೆಲ್ಟ್ ಆದರೆ ಸಾಕು, ಇದಕ್ಕೇನು ಪಾಕ ಗೀಕ ಬೇಕು ಅಂತೇನಿಲ್ಲ. ಸೈಡಲ್ಲಿ ಶುಗರ್ ಮೆಲ್ಟ್ ಆಗ್ತಾಯಿದೆ. ಇನ್ನೊಂದು ಸೈಡಲ್ಲಿ ಅಂದರೆ ಪ್ಯಾನ್ ಇಟ್ಕೊಂಡಿದ್ದೇನೆ. ಪ್ಯಾನಿಗೆ ಒಂದು 2 ರಿಂದ 4 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೇನೆ. ಈಗ ತುಪ್ಪ ಬಿಸಿಯಾಗಿದೆ. ಈಗ ರವೆ ಹಾಕ್ಕೊಳ್ತಾ ಇದ್ದೇನೆ. ಹಾಕ್ಕೊಂಡು ನಾವು ಏನು ಉಪ್ಪಿಟ್ಟಿಗೆ ಅಥವಾ ಕೇಸರಿ ಬಾತಿಗೆ ಹೇಗೆ ಫ್ರೈ ಮಾಡ್ಕೊಳ್ತೇವೆ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ರವೆಯನ್ನು. ಇನ್ ಕೇಸ್ ನಿಮ್ಮ ಹತ್ರ ದಪ್ಪ ರವೆ ಇದೆ ಅಂತ ಆದರೆ ನೀವು ಪೌಡರ್ ಮಾಡ್ಕೊಂಡು ಸಹ ಹಾಕ್ಕೊಳ್ಬೋದು. ರವೆ ಮಾತ್ರ ಇಂಪಾರ್ಟೆಂಟ್, ಚೆನ್ನಾಗಿ ಫ್ರೈ ಆಗಬೇಕು. ಸೈಡಲ್ಲಿ ಶುಗರ್ ಸಹ ಮೆಲ್ಟ್ ಆಗ್ತಾ ಇದೆ, ನೀವು ನೋಡ್ತಿರ್ಬೋದು. ಚೆನ್ನಾಗಿ ಫ್ರೈ ಆಗಲಿ. ಒಂದು ಸೈಡಲ್ಲಿ ರವೆ ಸಹ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ತೇನೆ. ಜಾಮೂನ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಇದು ಚೆನ್ನಾಗಿ ಕುದಿಯುವಾಗ, ಸಕ್ಕರೆ ಎಲ್ಲ ಕರಗಿ ಚೆನ್ನಾಗಿ ಕುದಿಯುವಾಗ ಆಫ್ ಮಾಡ್ಕೋಬೇಕು. ಆವಾಗ ಸಿರಪ್ ರೆಡಿ ಆಗ್ತದೆ. ಈ ಸೈಡಲ್ಲಿ ರವೆ ಸಹ ಚೆನ್ನಾಗಿ ಹುರ್ಕೊಂಡಿದ್ದೇನೆ. ಕಲರ್ ಸಹ ಟರ್ನ್ ಆಗಿದೆ, ಕಲರ್ ಚೇಂಜ್ ಆಗಿದೆ. ಮನೆ ಇಡೀ ಗಮ್ ಅನ್ನಲಿಕ್ಕೆ ಶುರು ಆಗ್ತದೆ. ಆ ರವೆ ಫ್ರೈ ಆದ ಸ್ಮೆಲ್ ಚೆನ್ನಾಗಿ ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆವಾಗ ಏನಿದೆ ಈ ಮ್ಯಾಂಗೋ ಪ್ಯೂರಿ ಅದನ್ನು ಹಾಕ್ಕೊಳ್ಬೇಕು. ಆಲ್ಮೋಸ್ಟ್ ಆಯಿತು ನೋಡಿ, ಚೆನ್ನಾಗಿ ಉಟ್ಕೊಂಡಿದ್ದೇನೆ. ಕಲರ್ ಸಹ ಸ್ವಲ್ಪ ಟರ್ನ್ ಆಗಿದೆ, ಬ್ರೌನಿಶಿಗೆ. ರವೆ ಚೆನ್ನಾಗಿ ಫ್ರೈ ಆಗಿದೆ. ಈಗ ಏನಿದೆ ಈ ಮ್ಯಾಂಗೋ ಪ್ಯೂರಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ರವೆ ಒಟ್ಟಿಗೆ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟು ಬೇಕು ಅಷ್ಟೇ ಪ್ಯೂರಿ ಹಾಕ್ಕೊಳ್ಳಿ, ತುಂಬ ಸಹ ಹಾಕ್ಕೊಳ್ಬೇಡಿ. ರವೆಗೆ ಎಷ್ಟು ಬೇಕೋ ಅಷ್ಟೇ ಪ್ಯೂರಿ ಹಾಕ್ಕೊಳ್ಳಿ. ತುಂಬ ಹಾಕಿದರೆ ಉಂಡೆ ಕಟ್ಟಲಿಕ್ಕೆ ಬರೋದಿಲ್ಲ. ನೋಡಿ, ಆರಾಮ್ಸೆ ತಳ ಬಿಡ್ಲಿಕ್ಕೆ ಶುರು ಆಯಿತು. ಈ ಥರ ಪ್ಯಾನ್ ಬಿಡ್ಕೊಳ್ತದೆ. ತುಂಬ ಹಾಕಿದರೆ ನೀರಾದರೆ ಉಂಡೆ ಕಟ್ಟಲಿಕ್ಕೆ ಆಗೋದಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬೇಯಿಸ್ಕೊಳ್ಳಿ. ಇನ್ನೂ ಬೇಯಬೇಕು. ಆಲ್ರೆಡಿ ತಳ ಬಿಡ್ಲಿಕ್ಕೆ ಶುರು ಆಯಿತು. ಇನ್ನೂ ತಳ ಬಿಟ್ಟು ಗಟ್ಟಿ ಆಗಬೇಕು, ಆವಾಗ ಜಾಮೂನ್ ಚೆನ್ನಾಗಿರುತ್ತೆ. ನೋಡಿ, ಅದಕ್ಕೆ ಬರಬೇಕು, ಗಟ್ಟಿಯಾಗಿ ಗೋಧಿ ಹಿಟ್ಟಿನ ಥರ ಗಟ್ಟಿಯಾಗಿದೆ. ಯಾವಾಗ ಬೇಕು, ಯಾವ ಸೈಜ್ ಬೇಕು, ಯಾವ ಶೇಪ್ ಬೇಕು ಹಾಗೆ ಹೇಗೆ ಬೇಕಿದ್ರೂ ಉಂಡೆ ಕಟ್ಕೋಬೋದು. ಇನ್ನು ಹೇಗೆ ಅಂತ ನಾನು ತೋರಿಸ್ತೇನೆ. ಆಫನ್ ಕೈಗೆ ಸ್ವಲ್ಪ ತುಪ್ಪ ತೊಗೊಳ್ಳಿ. ಬಿಸಿ ಬಿಸಿ ಕಟ್ಟೋ ಕಾರಣ ತುಪ್ಪ ಅಥವಾ ಎಣ್ಣೆ ಸಹ ತೊಗೊಳ್ಬೋದು. ಇದು ಸ್ವೀಟ್ ಆದ ಕಾರಣ ತುಪ್ಪ ತೊಗೊಂಡಿದ್ದೇನೆ ನಾನು. ಸ್ವಲ್ಪ ಪ್ರೆಸ್ ಮಾಡಿ
ಉಂಡೆ ಕಟ್ಟಿ ನಾನು ಸ್ವಲ್ಪ ಉದ್ದಕ್ಕೆ ಗುಂಡಕ್ಕೆ ಚಂಪಕಲಿ ಶೇಪಲ್ಲಿ ಮಾಡ್ತಾಯಿದ್ದೇನೆ. ನಿಮಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ರೌಂಡಿಗೆ ಬೇಕಿದ್ರೆ ರೌಂಡಿಗೆ ಯಾವ ಶೇಪಲ್ಲಿ ಸಹ ಮಾಡ್ಕೊಳ್ಬೋದು. ಈಗ ಎಣ್ಣೆ ಹಾಕ್ತಾ ಇದ್ದೇವೆ. ಬಾಣಲಿ ಬಿಸಿ ಆಗಿದೆ. ಸ್ವಲ್ಪ ಎಣ್ಣೆ ಕಾಯಲಿ. ಬಾಲ್ಸ್ ಥರ ಈ ಥರ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಎಣ್ಣೆ ಕಾಯಲಿ. ಶುಗರ್ ಸಿರಪ್ ಸಹ ಸ್ವಲ್ಪ ಬಿಸಿ ಹಾಕಿಟ್ಟು ಇಟ್ಕೊಂಡೆ, ಯಾಕಂದರೆ ಬಿಸಿ ಆದರೆ ಜಾಮೂನ್ ಮಾಡುವಾಗಲೂ ಶುಗರ್ ಸಿರಪ್ ಬಿಸಿ ಇರಬೇಕು. ಹಾಗೆ ಇಲ್ಲಿ ಎಣ್ಣೆ ಸಹ ಕಾದಿದೆ. ಸ್ವಲ್ಪ ಬಿಡ್ತೇವೆ. ಇದನ್ನು ಸ್ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ತೇವೆ, ಯಾಕಂದರೆ ಒಳಗೆ ಹೊರಗೆಲ್ಲ ಚೆನ್ನಾಗಿ ಬೇಯುತ್ತೆ. ಅವಾಗ ಈಗ ಅಬ್ಸರ್ವ್ ಮಾಡಿ ಕಲರ್ ಸಹ ಚೇಂಜ್ ಆಗ್ತಿದೆ ಹಾಗೂ ದೊಡ್ಡದಾಗ್ತಿದೆ. ಏನು ಉಂಡೆ ಇದೆ ಅದೆಲ್ಲ ದೊಡ್ಡದಾಗ್ತಿದೆ, ಉಪ್ತಾ ಇದೆ ಚೆನ್ನಾಗಿ. ಕಲರ್ ಸಹ ಚೇಂಜ್ ಆಗ್ತಾ ಇದೆ. ಎಲ್ಲೋ ಇಶ್ ಹೋಗಿ ಸ್ವಲ್ಪ ಬ್ರೌನ್ಗೆ ಟರ್ನ್ ಆಗ್ತಾ ಇದೆ. ಸ್ಲೋ ಫ್ಲೇಮಲ್ಲೇ ಬೇಯಿಸಿ ಯಾವಾಗಲೂ ಜಾಮೂನನ್ನು ಒಳಗೆ ಹೊರಗಡೆ ಚೆನ್ನಾಗಿ ಬೇಯ್ತದೆ. ಅವಾಗ ಶುಗರ್ ಸಿರಪ್ಪಿಗೆ ಏನು ಬೆಂದಿದೆ ಆ ಜಾಮೂನನ್ನು ಹಾಕ್ಕೊಳ್ತೇನೆ. ಚೆನ್ನಾಗಿ ಡಿಪ್ ಆಗಬೇಕು ಉಂಡೆ. ಯಾವಾಗಲೂ ಡಾರ್ಕ್ ಆಗ್ತಾ ಬರ್ತಾ ಇದೆ. ಇದರಲ್ಲಿ ಏನು ಅಡ್ವಾಂಟೇಜ್ ಅಂದರೆ ಜಾಮೂನ್ ಒಡೆಯುವ ಚಾನ್ಸಸ್ ಇರಲ್ಲ. ನಮ್ಮದು ಪ್ಯಾಕೆಟ್ ಜಾಮೂನ್ ಥರ ಎಲ್ಲ. ಕಲರ್ಸ್ ಅವರಿಗೆ ಸಹ ಆರಾಮ್ಸೆ ಮಾಡ್ಕೊಂಡು ತಿನ್ಬೋದು. ಈ ಕಲರಿಗೆ ಬರಬೇಕು. ಅದು ಶುಗರ್ ಸಿರಪಿಗೆ ಹಾಕಿದಾಗ ಆಟೋಮೆಟಿಕ್ಕಾಗಿ ಜಾಮೂನ್ ಕಲರಿಗೆ ಕನ್ವರ್ಟ್ ಆಗ್ತದೆ. ಈ ಥರ ಇರಬೇಕು ಜಾಮೂನ್ ಉಂಡೆ. ಶುಗರ್ ಸಿರಪ್ನ ಒಳಗೆಲ್ಲ ಚೆನ್ನಾಗಿ ಡಿಪ್ ಆಗಿ ಸಾಫ್ಟ್ ಆ್ಯಂಡ್ ಫ್ಲಫಿ ಆಗಿದೆ. ಪರ್ಫೆಕ್ಟ್ ರೆಸಿಪಿ ಅಂತ ಹೇಳ್ಬೋದು ಮ್ಯಾಂಗೋ ಸೀಸನ್ಗೆ, ಹಾಗೂ ಸಮ್ಮರ್ಗೆ ಪರ್ಫೆಕ್ಟ್ ಡೆಸರ್ಟ್ ಅಂತ ಸಹ ಹೇಳ್ಬೋದು. ಸೇಮ್ ಜಾಮೂನ್ ಥರನೇ ಇದೆ ಟೇಸ್ಟ್, ಖಾಲಿ ಫ್ಲೇವರ್ ಮಾತ್ರ ಸ್ವಲ್ಪ ಮ್ಯಾಂಗೋ ಸಿಗ್ತದೆ ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಇಲ್ಲ. ಅಂಗಡಿಯಿಂದ ತಂದು ಪ್ರಿಸರ್ವೇಟಿವ್ ಎಲ್ಲ ಹಾಕಿದ ಪೌಡರ್ ಯೂಸ್ ಮಾಡೋ ಬದಲು ಮನೇಲಿದ್ದ ಸಾಮಗ್ರಿಯಲ್ಲೇ ಟ್ರೈ ಮಾಡಿ ನೋಡಿ. ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತೆ ಮಾಡಿ ಅಂತ ಸಹ ಹೇಳ್ತಾರೆ. ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿರ್ತದೆ ಅಂತ ನೆನೆಸ್ತೇನೆ ಫ್ರೆಂಡ್ಸ್. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಲಿಕ್ಕೆ ಮಾತ್ರ ಮರೆತು ಬಿಡಬೇಡಿ. ಲಾಟ್ಸ್ ಆಫ್ ಲವ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗುತ್ತು ಚಾನಲ್. ಬಾಯ್. ಚೆಕ್